ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಸಾನುಗೌಡ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ ಅನ್ಕೋಬೋದು. ಏನಪ್ಪ ಹೇಳು ಇಷ್ಟೊಂದು ಬೇಗ ಬಂದ್ಬಿಟ್ಟಿದ್ದಾರೆ ಅಂತ ಹೇಳಿದ್ವಿ ಒಂದು ವಿಡಿಯೋದಲ್ಲಿ. ಬ್ಯಾಂಗ್ಳೂರ್ಗೆ ಹೋಗ್ಬೇಕಾಗುತ್ತೆ, ನೋಡೋಣ ಅಪ್ಡೇಟ್ ಮಾಡ್ತೀವಿ ಅಂತ. ಸೊ ಬ್ಯಾಂಗ್ಳೂರ್ಗೆ ಹೋಗಲೇಬೇಕು, ಬಿಕಾಸ್ PC ಆನ್ ಆಗ್ತಾನೆ ಇಲ್ಲ. ಅದಕ್ಕೆ ಲೈವ್ ಕೂಡ ಬಂದಿರಲಿಲ್ಲ ನಿನ್ನೆ. 5:15 ಗೈಸ್ ಟೈಮು. ಮೋಹಿತಂಗೆ ಫೋನ್ ಮಾಡಿ ಎಬ್ಬರಿಸಿದ್ರೆ ನನಗೆ ಗೊತ್ತಿಲ್ಲ, ಬಾಯಲ್ಲಿ ನೀರು ಇಟ್ಕೊಡು ಅಂತ. ನನಗೆ ಎದ್ದೋಳಲ್ಲ, ನೀನೇ ಬಂದು ನೀರು ಇಟ್ಕೊಡು ಅಂತಾನೆ. ಚಿಕ್ಕ ಹುಡುಗನ ಗೈಸೇನು ಎಬ್ರಿಸಕ್ಕೆ ಬಂದೆ ಗೈಸ್. ಇವಾಗ ಎದ್ಬಿಟ್ಟು ನೋಡಿ ಇಲ್ಲಿ ರೈಡ್ ಮಾಡೋ ಮಾರ್ಯ. ಮತ್ತೆ ಮಂಗತಿಯಲ್ಲಿ ಎದ್ದಳ ಮಾರೆ, ನಿನ್ಗಿಂತ ಲೈಟಾಗಿ ಎದ್ದಿ ಮಂಕಣ್ಣ ಲೇಟ್ ಬೇಗ ಇದ್ದೀನಿ ಗೈಸ್. ನಾನು ಆರಾಮಾಗಿ 6 ಗಂಟೆಗೆ ಎದ್ದೇಳ್ತಿದ್ದೆ ಗೈಸ್. 6 ಗಂಟೆಗೆ ಎದ್ದೇಳ್ತಿದ್ದೆ. ಇವನು ಸ್ನಾನಕ್ಕೆ ಹೋಗ್ಬೇಕು, ನೀರು ಕೊಡ್ಬೇಕಂತ ಬೇಗ ಎದ್ದು ಬಂದಿದ್ದೀನಿ. ಸೊ ಇವಾಗ ಸ್ನಾನ ಮಾಡ್ಕೋತೇನೆ. ಸ್ನಾನ ಎಲ್ಲ ಆಗಿ ರೆಡಿ ಆದ್ಮೇಲೆ ವಿಡಿಯೋ ಕಂಟಿನ್ಯೂ ಮಾಡ್ತೀನಿ. A few moments later. ಗೈಸ್ ಎಲ್ಲ ರೆಡಿ ಎಲ್ಲ ಆಗಾಯ್ತು. ಇವಾಗ 6:20 ಆಗೈತೆ ಟೈಮು. ಸ್ನಾನ ಬೆಳಗ್ಗೆನೆ ಕಾಲು ನಮಸ್ಕಾರ ಮಾಡ್ತಾವ. ನಮಸ್ಕಾರ ಮಾಡ್ಕ. ನನ್ನ ಬಾಡಿ ಲಕ್ಷಣ ಹಚ್ಕೊಳ್ದೆ ಇರಲ್ಲ, ಕಾಲು ನಮಸ್ಕಾರ ಮಾಡಿ ಹಚ್ಚ ಬ್ಲಾಡಿ ಲಕ್ಷಣ ಹಚ್ಚು. ಸ್ನಾನ ಹಂಗೆ ಮಂಕತೀನಿ, 1-2 ನಿಮಿಷ ಹಂಗೆ ಮಸಾಜ್ ಮಾಡ್ಕೊಡಿ ಸ್ನಾನ. ಗೈಸ್ ನೋಡಿ 6:20ಕ್ಕೆ ಫುಲ್ ಬಿಸಿಲಾಗ್ಬಿಟ್ಟೈತೆ. ನೋಡಿ ನನ್ನ ಔಟ್ಫಿಟ್ ಗೈಸ್. ಪ್ಯಾಂಟ್ ಎಷ್ಟು ಉದ್ದ ಇದೆ ಅನ್ಕೋಬೇಡಿ, ಬೀಡ್ಸ್ ತಗೊಂಡಿದ್ದೀನಿ. ಇಷ್ಟಪಡ್ತೀನಿ, ಸಕ್ಕದಾಗ ಕಾಣಿಸ್ತೀನಿ ಅನ್ಕೊಳ್ಳಿ. ಚೆನ್ನಾಗಿ ಕಾಣಿಸ್ತೀನಿ ನಾನು. ಹಿಂಗೆ ಕಾಣಿಸ್ತೀನಿ. ಸರಿ ಇವಾಗ ಓಡಂಬ. ಲೇಟ್ ಆಗೋಯ್ತು ಗೈಸ್. 6:20 ಆಗೋಯ್ತು. 6:15 ಅಷ್ಟೊತ್ತಿಗೆ ಇರಬೇಕು. 7 ಗಂಟೆಗೆ ಟ್ರೈನ್ ಇದೆ. ನಾವು ಒಂದು ಅರ್ಧ ಗಂಟೆ ಬೇಗ ಹೋದ್ರೆ ಪರವಾಗಿಲ್ಲ. ಬನ್ನಿ ಹೊರಡೋಣ ಇವಾಗ. ಏನಿಲ್ಲ, ಇವಾಗ ಹೋಗಿ ಟ್ರೈನ್ ಸ್ಟೇಷನ್ಗೆ ಹೋಗಿ ಫಸ್ಟ್ ಗಾಡಿ ನಿಲ್ಲಿಸಿ ಆಮೇಲೆ ಇವನ್ನೆಲ್ಲ ಎತ್ಕೊ ಹೋಗೋದು ಹಿಂಸೆ ಇರೋದು ಗೈಸ್. ಇವೆರಡು ನಿಮ್ಗೆ ಎತ್ಕೊ ಹೋಗ್ಬೇಕಷ್ಟೆ. ಹೆಂಗೆ ಬನ್ನಿ ಗೈಸ್. ಇವಾಗ ಏನಿದ್ರು ರೈಲ್ವೆ ಸ್ಟೇಷನ್ಗೆ ಹೋಗಿ ಟಿಕೆಟ್ ತಗೊಂಡು ಹೊರಡೋದ ಬೆಂಗಳೂರಿಗೆ ಡೈರೆಕ್ಟ್. A few moments later. ಇದಕ್ಕೆ ಬಂದ್ವಿ. ಮೋಯ್ತಾ ಅಲ್ಲಿ ಲೈನಲ್ಲಿ ನಿಂತಿದ್ದಾನೆ. ನಿಜ ಗೈಸ್, ಮನೇಲೇನೆ ಬಿಲ್ ಬಿಟ್ಬಿಟ್ಟು ಬಂದಿದ್ದೆ SCL ಗೇಮಿಂಗ್ ಇಂದು. ಬಿಲ್ ಹೋಗಿ ವಾಪಸ್ ತೊಗೊಂಬರಕ್ಕೆ ಸ್ವಲ್ಪ ಲೇಟ್ ಆಗಿಬಿಡ್ತು. 6:41 ಆಗಿಬಿಟ್ಟಿದೆ ಟೈಮು. ತಗೊಂಡು ಬರಕ್ಕೆ ಹೋಗಿದ್ದೆ ನಾನು. ಬಂದ ಬಾ ಬಾ ಬೇಗ ನೀನೇ ಹಿಡ್ಕೊ ಗೈಸ್. ಇವಾಗ ಅದೇ ಟ್ರೈನು ಬಂದು ನಿಂತೈತೆ, ಹೋಗ್ಬಿಡ್ಬೇಕು ಈಗ. ಗೈಸ್ ಇವಾಗ ಹೊರಟಿದ್ದೀವಿ. ಇವಾಗ ಟ್ರೈನಲ್ಲೂ ಕೂತಿದ್ದೀವಿ. ಇವಾಗ ಏನಿದ್ರು ಬೆಂಗಳೂರಿಗೆ ಹೋಗ್ಬೇಕು. ಕರೆಕ್ಟಾಗಿ ವಾಯ್ಸ್ ಕೇಳಿಸ್ತಲ್ಲ ಅನ್ಸುತ್ತೆ. ಇವಾಗ ಏನಿದ್ರು ಬೆಂಗಳೂರಿಗೆ ಹೋಗ್ಬೇಕು. ಕರೆಕ್ಟಾಗಿ ವಾಯ್ಸ್ ಕೇಳಿಸಲ್ಲ, ಬಿಕಾಸ್ ಮೈನ್. ಇವಾಗ ಏನಿದ್ರು ಬೆಂಗಳೂರಲ್ಲಿ SCL ಗೇಮಿಂಗಲ್ಲಿ ಸಿಗೋಣ. ಇಲ್ಲಿ ಜಾಸ್ತಿ ವಿಡಿಯೋಸ್ ಮಾಡೋಕ್ಕಾಗಲ್ಲ, ಯಾಕಂದರೆ ಫುಲ್ಲು ನಾಯ್ಸ್ ಇದೆ. ಕಾಪಿ ರೆಡಿ PC ಇಲ್ಲಿ ಇದ್ರಿ. PC ಬಂದು ಇಲ್ಲಿ ಇಟ್ಕೊಂಡಿದ್ದೆ. ಮಾನಿಟರ್ ಬಂದು ಕಾಲ ಹತ್ರ ಇಟ್ಕೊಂಡಿದ್ದೀನಿ. ನೋಡೋದ ಇವಾಗ ಹೋಗಿ ಡೈರೆಕ್ಟಾಗಿ SCL ಗೇಮಿಂಗಲ್ಲಿ ಸಿಗೋಣ. 6.5 hours later. ಗೈಸ್ ನೋಡಿ, ರೀಚ್ ಆಗಿರೋದು. ಹೋಯ್ತದ್ದು ಪಾಡ್ ನೋಡೋಕ್ಕಾಯ್ತಿಲ್ಲ, ಫುಲ್ ಸುಸ್ತಾಗ್ತಾ ಇದೆಯಂತೆ. ಅಲ್ಲಿಂದ ಮೆಟ್ಲು ಹತ್ಕೊಂಡು ಮುಗಿದ ಮೇಲೆ ಇಟ್ಕೊಂಡ, ಕೈಯಲ್ಲಿ ಹಿಡ್ಕೊಂಡ, ಸುಸ್ತಾಗ್ಬಿಟ್ಟವನೆ ಗೈಸ್. ಮೆಟ್ರೋ ನೋಡಿ, ಮೆಟ್ರೋ ಯಾರು ನೋಡಿಲ್ಲ ನೋಡಿ. ಇಲ್ಲೇ ಎಲ್ಲಿಗೆ ಹೋಯ್ತಿದೀವಿ ಅಂತ ಗೊತ್ತಿಲ್ಲ, ಎಕ್ಸಿಟ್ ಆ ಕಡೆ ಅಂತ ಗೊತ್ತಿಲ್ಲ. ಒಟ್ನಲ್ಲಿ ಓಡಾಡ್ತಾ ಇದೀವಿ. ಇಲ್ಲೇ ಸುಸ್ತಾಗೋಯ್ತು ಗೈಸ್, ನಿಜವಾಗ್ಲೂ ಕೈಯಲ್ಲಿ ಹಿಡ್ಕೊಂಡ್ರೆ. ಬನ್ನಿ ಇವಾಗ ಅಲ್ಲಿ ಮುಂದೆ ಹೋಗಿ ಆಟೋ ಹತ್ತಿ, ರ್ಯಾಪಿಡ್ ಹತ್ತಿ ಸಿಗೋಣ. A few minutes later. ಆಟೋಗೆ ಎಂಟ್ರಿ ಆಗಿದ್ದೀವಿ. ಆಟೋ ಹತ್ತಿ ಹೋಗ್ತಾ ಇದ್ದೀವಿ. ನೋಡಿ ಸುಸ್ತಾಗ್ತಿದೆ ಗೈಸ್, ಫುಲ್ ಸುಸ್ತಾಗ್ತೈತೆ. ಇವಾಗ ಏನಿದ್ರು SCL ಗೇಮಿಂಗ್ ಹೋಗಿ ಇವನ್ನೆಲ್ಲ ಸರಿ ಮಾಡಿಸ್ಕೊಬಾರದೆ. ಎಷ್ಟಾಗ್ತೋ ಗೊತ್ತಿಲ್ಲ. ಕರೆಕ್ಟಾಗಿ ಒಂದು 3-3 ಕಾಲ 2:30-3 ಗಂಟೆ ಅಷ್ಟು ಮುಗಿದ್ರೆ 3:15 ಟ್ರೈನಿಗೆ ಹತ್ಬೋದು. ಇಲ್ಲ ಅಂದ್ರೆ 6:30 ಅಷ್ಟೇ. ಬನ್ನಿ ಇವಾಗ SCL ಗೇಮಿಂಗ್ ಬನ್ನಿ. ನೀವು ಮಾಲಿಗೆ ಓರಿಯೋನ್ ಮಾಲಿಗೆ ಹೋಗೋಣ. ಹೌದಾ? ಗೈಸ್ ನೀವು ನನಗೆ ಸ್ವಲ್ಪ ಕಾಸು ಹಾಕಿ ಓರಿಯೋನ್ ಮಾಲಿಗೆ ಹೋಗಕ್ಕೆ. ಬನ್ನಿ ಗೈಸ್. ಇಲ್ಲಿ ಜಾಸ್ತಿ ಕೇಳಲ್ಲ, ಯಾಕಂದ್ರೆ ಇಲ್ಲಿ ಟ್ರಾಫಿಕ್ ಜಾಸ್ತಿ ಅಲ್ವಾ, ಅಲ್ಲಿ ಹೋಗ್ಬಿಟ್ಟು ಮಾತಾಡೋಣ. A few moments later. SCL ಗೇಮಿಂಗ್ ಬಂದಿದ್ದೀವಿ. ಆಯ್ತಾ, ಅಮೌಂಟ್ ಕೊಡ್ತಾ ಇದ್ದೇನೆ ಗೈಸ್. ಇವರು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದ್ದಾರೆ. ನಾವು ಗೊತ್ತಂತೆ ನಮ್ಮನ್ನ ರೀಲ್ಸಲ್ಲಿ ನೋಡಿದಾರಂತೆ ಹೇಳಿದ್ರು. ನಮ್ಗಂತೂ ತುಂಬಾ ಖುಷಿ ಆಯ್ತು.
ಥ್ಯಾಂಕ್ ಯು ಸಬ್ಸ್ಕ್ರೈಬ್ ಮಾಡಿದ್ದಕ್ಕೆ. ತುಂಬಾ ಚೆನ್ನಾಗಿ ವಿಡಿಯೋ ಮಾಡ್ತೀರಾ. ಗೊತ್ತಿರ್ಲಿಲ್ಲ ಗೈಸ್ ನಮಗೂ ಈ ತರ ಸಿಗ್ತಾರೆ ಅಂತ. ಫಸ್ಟ್ ಟೈಮ್ ಈ ತರ ಸಿಕ್ಕಿರೋ. ಅದು ಬೆಂಗಳೂರಿಗೆ ಬಂದು ಅಣ್ಣ ಹೇಳಿದ್ರು ರೀಲ್ಸ್ ಮಾಡ್ತೀರಾ ಅಂತ ಕೇಳ್ತಾ ಇದ್ರು. ಒಂಥರ ಖುಷಿ ಆಯ್ತು. ಅಣ್ಣನ ಹೆಸರು ಸರಿ ಅನಿಲ್ ಅಂತ ಅವ್ರ ಹೆಸರು. ಸೊ ಅವರು ಕೂಡ ನೋಡಿ ತುಂಬಾ ಖುಷಿ ಆಯ್ತು. ಸರಿ bro. ಅಣ್ಣ ಚೆನ್ನಾಗಿ ಮಾತಾಡ್ಸಿದ್ರು. ಸೊ ಈಗ ನಾ ಇವಾಗ ಹೋಗ್ಬಿಟ್ಟು ರಿಪೇರಿ ಮಾಡಿಸ್ಕೊಂಡು ಇಲ್ಲ ಅದೇ ಇದು ಲೈಟ್ ಸೌಂಡ್ ಇವೆಲ್ಲ 7,000 8,000 ಇರುತ್ತೆ ಕೀಬೋರ್ಡು ಗೈಸ್. ವೆರಿ ನೆಸ್ಸಿಯರ್ ಗೇಮಿಂಗ್. ಈ ಕೀಬೋರ್ಡ್ಗಳ ತಗೋಬೇಕಂತ ಆಸೆ ನೋಡಿ. ಸೌಂಡ್ ನೋಡಿ ಗೈಸ್, ಈ ಥರ ಸೌಂಡ್. ಅವೆಲ್ಲ ಮಿನಿಮಮ್ ಅಂದರೆ 7,000 8,000 ಇರ್ತವೆ ಗೈಸ್. ಬೇಡ ಬೇಡ ಅಣ್ಣ ಎಲ್ಲ ಫುಲ್ ಇದು ಮಾಡ್ತಾರೆ. ಕಿಶನ್ ಸರ್ ಬಂದಿಲ್ಲ ಅವರು. ಇವರೇ ಚೆಕ್ ಮಾಡ್ಸೋಣ ಬನ್ನಿ ಫಸ್ಟ್. ಆಯ್ತು ಸರ್, ಗೊತ್ತಾ ಕಂಡುಹಿಡಿದ್ರಾ ಸರ್? ಫಸ್ಟ್ ನಮ್ಮ ಪಿ ಸಿ ಬಿಲ್ಡ್ ಮಾಡಿದ್ದು ಸರ್ರೇ. ನೋಡಿರ್ತೀರ ಅವಸಲಿ ನೋಡೋ. ಅದು ಓಪನ್ ವರ್ಕೇ ಆಗ್ತಾಯಿಲ್ಲ ಇವಾಗ, ಆನೇ ಆಗ್ತಾಯಿಲ್ಲ. ಹಾಂ ಬನ್ನಿ ವಯಸ್ಸ ನನ್ನ ಪ್ರಾಬ್ಲಮ್ ಏನು ಅಂತ ಹೇಳ್ಬಿಟ್ಟು ಅವ್ರಿಗೆ ಎಕ್ಸ್ಪ್ಲೇನ್ ಮಾಡ್ಬಿಟ್ಟು ರೆಡಿ ಮಾಡಿಸುವ. A few minutes later. ಆನ್ ಹೋಯ್ತು. 2 ನಿಮಿಷಕ್ಕೆ ಆನ್ ಮಾಡಿದ್ರು ಗೈಸ್. 2 ನಿಮಿಷ ಅಷ್ಟೇ. ಇಲ್ಲಿಂದ ಅರೌಂಡ್ 4 ಅವರ್ಸ್ ಜರ್ನಿ ಮಾಡ್ಕೊಂಡು ಬಂದಿದ್ದು. 4 ಗಂಟೆ ಆಗುತ್ತೆ ಅನ್ಕೊಂಡಿದ್ವಿ. 2 ನಿಮಿಷಕ್ಕೆ ಆನ್ ಮಾಡಿದ್ರು. ಏನು 10-15 ನಿಮಿಷ ಕೆಲಸ ಗೈಸ್ ಅಷ್ಟೇ ಆಗಿತ್ತು. 10 ನಿಮಿಷನಲ್ಲ 2 ನಿಮಿಷ ಸರ್. ನೋಡಿ 2 ಸರ್. ಅದಕ್ಕೆ ನಮಗೆ ಏನು ಗೊತ್ತಿಲ್ಲಲ್ಲ, ಅದಕ್ಕೆ ಹಾಸನಲ್ಲೇ ಮಾಡಿಸ್ಬೋದಿತ್ತು. ಸುಮ್ಮನೆ ಏನಾರು ಆಯಿತು ಅಂದರೆ. ಸಪ್ಲೈ ಇಶ್ಯೂ ಇದೆ. ಹಾಂ, ಪವರ್ ಸಪ್ಲೈ ಇಶ್ಯೂ ಇದೆಯಾ? ನಮ್ಗೊಬ್ರು ಹಾಸನೆಲ್ಲ ಚೆಕ್ ಮಾಡ್ಸಿದ್ರು. ಸುಮ್ಮನೆ ಏನಕ್ಕೆ ಬೇಕು ಅನ್ನೊಂದು ಪ್ರಾಬ್ಲಮ್ ಆಗ್ಬಿಟ್ರೆ ವಾರಂಟಿ ಎಲ್ಲ ಇದೆ. ಹಾಂ, ಅದೇ ನಾವು ಮತ್ತೇನಾದ್ರು ಅವ್ರೇನಾದ್ರು ಮಾಡಿ ವಾರಂಟಿನೂ ಕ್ಲೈಮ್ ಆಗಲಿಲ್ಲ ಅಂದರೆ ಎಂತಕ್ಕೆ ಅಂತ ಹೇಳ್ಬಿಟ್ಟು ಡೈರೆಕ್ಟ್ ಇಲ್ಲಿಗೆ ಬಂದಬೇಕು ಹಾಸನಿಂದ. ಚೆಕ್ ಮಾಡ್ತೀನಿ ಸರ್ ಫುಲ್. ಓಕೆ ಸರ್. ಸರ್ ಚೆಕ್ ಮಾಡ್ತಾರಂತೆ, ನೋಡುವ ಚೆಕ್ ಮಾಡ್ಬಿಟ್ಟು ಏನಂತಾರೆ ಅಂತ. ಗೈಸ್ ಅನ್ಎಕ್ಸ್ಪೆಕ್ಟೆಡ್ ಮೀಟಪ್ ಅಂತಾರಲ್ಲ ಆ ಥರ ಹೋಯ್ತು. ಇನ್ನೊಂದು ಏನು ಗೊತ್ತಾ ನೋಡಿ, ನಾನು ಮೊಯ್ದಿಗೆ ಇಲ್ಲಿ ಯಾವುದು ಕಾಸ್ಟ್ಲಿಯೆಸ್ಟ್ ಕೀಬೋರ್ಡ್ ಇರುತ್ತೆ ಆ ಕಾಸ್ಟ್ಲಿಯೆಸ್ಟ್ ಕೀಬೋರ್ಡ್ನ ಗಿಫ್ಟ್ ಮಾಡ್ತೀನಿ. ಕಾಸ್ಟ್ಲಿಯೆಸ್ಟ್ ಯಾವುದು, ಇದರಲ್ಲಿ ಯಾವುದು ಕಾಸ್ಟ್ಲಿಯೆಸ್ಟ್ ಕೀಬೋರ್ಡ್ ಅಂತ ನೀನು ಕಂಡಿಡಿದ್ರೆ ಅದೇ ನಂಬರ್ 1 ಕಾಸ್ಟ್ಲಿಯೆಸ್ಟ್ ಕೀಬೋರ್ಡ್ ಆಗಿರ್ಬೇಕು. ನಾನು ನಿನಗೆ ಅದನ್ನು ಗಿಫ್ಟ್ ಮಾಡ್ತೀನಿ. ಸರಿ ಆಯಿತು ಬಾಯ್ಲಿ. ಅಲ್ಲಿ ಡಾಲಿ ಬ್ರೋ ಅವರೇ, ಅವರು ಒಂಥರ ಸ್ಟ್ರೀಮ್ ಮಾಡ್ತಾರೆ ಅವರು. ಬನ್ನಿ ಗೈಸ್, ನಾವು ಡಾಲಿ ಬ್ರೋನ ತೋರಿಸ್ತೀವಿ. ಐ ಬ್ರೋ, ಡಾಲಿ ಬ್ರೋ. ಬೇ ಗೈಸ್ ನಮ್ಮ ಡಾಲಿ ಬ್ರೋನ ಇಲ್ಲೇ ಅವರೇ. ಅವರು ಸ್ಟ್ರೀಮ್ ಮಾಡೋಕ್ಕೆ ರೆಡಿ ಮಾಡ್ಕೋತಾರೆ ಅನ್ಸುತ್ತೆ ಅಲ್ಲ ಬ್ರೋ? ಇಲ್ಲ ಇಲ್ಲ ಇಲ್ಲ, ಏನೋ ಕಂಟೆಂಟ್ ಅಪ್ಲೋಡ್ ಮಾಡಬೇಕಿತ್ತು. ಹಾಂ ಗೈಸ್ ಗೊತ್ತಿರುತ್ತೆ, ನೀವು ಓಲ್ಡ್ ಲೆಜೆಂಡ್ ಇವರು. ಹಾಂ ಇವಾಗ ಬಂದಿರೋದು ಇವರೆಲ್ಲ ಹಳೆ 4 ವರ್ಷದಿಂದ ಅಲ್ಲ ಬ್ರೋ ಮಾಡ್ತಿರೋದು. ಅರೌಂಡ್ 3 ಇಯರ್ಸ್ ಆಯಿತು. 3 ಇಯರ್ಸ್ 8 ಇಯರ್ಸಿಂದನಾ? 8 ಇಯರ್ಸ್ ಆಯ್ತು ಬ್ರೋ ಫ್ರೀ ಫೈರ್ ಕಮ್ಯುನಿಟಿಗೆ ಬಂದು. 8 ಇಯರ್ಸ್ ಕಮ್ಯುನಿಟಿ ಬಂದೆ 8 ವರ್ಷ ಆಯ್ತು. ನಾನು 8-8.5 ಆಯ್ತು. ಗೈಸ್ ಸಾನಾ ಬಾಯಿಲಿ ಮಾತಾಡ್ಸಿ. ಇವರು ಫ್ರೀ ಫೈರ್ ಇವಾಗ ಕನ್ನಡ ಕಮ್ಯುನಿಟಿ ಕಪಲ್ಸ್ ಅಂತ ಮಾಡ್ತಿದ್ದಾರೆ. ಒನ್ ಆಫ್ ದಿ ಫಸ್ಟ್ ಕನ್ನಡ ಕಮ್ಯುನಿಟಿ ಕಪಲ್ಸ್ ನಾವೇ ಶುರು ಮಾಡಿದ್ದು. ಹೌದಾ? ಹೇಳಿದ್ರು ಕರೆಕ್ಟ್. ಯಾರು ನಿನ್ನೆ ಇವರು ನಿತಿನ್, BZ ನಿತಿನ್ ಅವ್ರು ಹೇಳಿದ್ದು. ನಾವು ಕನ್ನಡ ಕಮ್ಯುನಿಟಿಗೆ ಫಸ್ಟ್ ನಾವಿದ್ದೀವಿ ಅನ್ಕೊಂಡಿದ್ವಿ. ಫಸ್ಟ್ ನಾವೇ ಇದ್ದಿದ್ದು. ಈಗ ಸದ್ಯಕ್ಕೆ ಸ್ವಲ್ಪ ಹೆಲ್ತ್ ಪ್ರಾಬ್ಲಮ್ ಇಂದ. ಅಂದ್ರೆ ನಂಗೆ ಗೊತ್ತಿರ್ಲಿಲ್ಲ ನೀವು ಮ್ಯಾರಿಡ್ ಅಂತ. ನೆನ್ನೆ ಗೊತ್ತಾಗಿದ್ದು. ಹೌದಾ? ಇವರು ನಿಮ್ ವಿಡಿಯೋಸ್ನೇ ನೋಡ್ತಾ ಇದ್ವಲ್ಲ ಅವಾಗ ನಮ್ ಫಾಲೋವರ್ನೇ ಹಿಂಗೆ ಒಬ್ರು ಹೇಳಿದ್ರು. ಅವರು ಹೇಳಿದ್ರು, ಆಮೇಲೆ ನಿತಿನ್ ಬ್ರೋನು ಹೇಳಿದ್ರು. ಅದೇ ಅವರು ಕೂಡ ಹೇಳಿದ್ರು ನೀವಲ್ಲ ಫಸ್ಟ್ ಅವ್ರು ಮಾಡ್ತಿದ್ದು ಅಂತ ಹೇಳಿದ್ರು. ನಾವು ಫಸ್ಟ್ ಮಾಡಿದ್ವಿ. ಅದಾದ್ಮೇಲೆ ಸ್ವಲ್ಪ ನನಗೆ ಹೆಲ್ತ್ ಪ್ರಾಬ್ಲಮ್ ಅಂತ. ಯಾಕೆಂದ್ರೆ ಅರೌಂಡ್ 8 ಇಯರ್ಸ್ ಇಂದ ಒಂದೇ ಕಡೆ ಕುತ್ಕೊಂಡು ಸ್ಟ್ರೀಮ್ ಮಾಡಿ ಎಲ್ಲ ಮಾಡಿ ಹೆಲ್ತ್ ಫುಲ್ ಹದಗೆಟ್ಟೋಗಿತ್ತು. ಬಾಡಿ ವೇಟ್ ಎಲ್ಲ ಜಾಸ್ತಿ ಆಗಿತ್ತಲ್ಲ, ಸ್ವಲ್ಪ ಶುಗರ್ ಎಲ್ಲ ಬಂದ್ಬಿಟ್ಟಿತ್ತು. ಇವಾಗೆಲ್ಲ ಹೋಯ್ತು. ಮತ್ತೆ ಎಂಟ್ರಿ ಕೊಡೋಣ ಅಂತೇಳಿ ಮಾಡ್ತಿದೀನಿ. ಇನ್ನೊಂದು 2-3 ತಿಂಗಳು ಇವಾಗ ಕಮ್ ಬ್ಯಾಕ್ ಅಂತ ವಿಡಿಯೋಸ್ ಹಾಕ್ತಿದ್ದೀರಾ? ಕಮ್ ಬ್ಯಾಕ್ ಮಾಡೋಣ. ಅಲಾರಾಮ್ ಬಡ್ಕೋತಾ ಇದೆ. ಪ್ರತಿ ಟೈಮ್ಗೆ ನಾನು ಕಂಟೆಂಟ್ ಅಪ್ಲೋಡ್ ಮಾಡ್ಬೇಕು. 11:30 ಪ್ರತಿ 11:30 ಕಂಟೆಂಟ್ ಅಪ್ಲೋಡ್ ಮಾಡ್ಬೇಕು. ಆ ತರ ಮೈಂಡ್ ಸೆಟ್.
ಇವಾಗ ಫುಲ್ ಸ್ಟ್ರೀಮರ್ ಆಗಿ ಇದಾಗಿದ್ದೀರಾ ನೀವು? ಜಸ್ಟ್ ಅಸಲಿ ಕಂಟೆಂಟ್ ಕ್ರಿಯೇಟರ್ ಆಗಿ ವರ್ಕ್ ಮಾಡ್ತಾ ಇದೀನಿ. ಇನ್ ಫ್ಯೂಚರ್ ಅಲ್ಲಿ ನಮ್ಮ ಚಾನಲ್ ಅಲ್ಲೇ ಬರೋಣ ಅಂತ. ಅದೇ ಒಟ್ನಲ್ಲಿ ನೋಡಿದೆ ಗೈಸ್ ಕಂಬ್ಯಾಕ್ ಮಾಡ್ತಿದ್ದಾನೆ ಅಂತ ಹೇಳ್ಬಿಟ್ಟು ಒಂದು ವಾರದಿಂದ 1 ವೀಕಿಂದ ಒಂದ್ ವೀಕಿಂದ ಹೇಳಿದ್ರು, ನೀವು ಅನೌನ್ಸ್ ಮಾಡಿದ್ರಲ್ಲ. 1 ವೀಕ್ ಆಯ್ತು ಗೈಸ್. ಇವ್ರು ನೋಡಿದ್ರೆ ಮದ್ವೆ ಆಗಿದೆ ಅಂತ ಕಾಣಿಸುತ್ತೆ ಗೈಸ್. ಹಂಗೆ ಇರ್ಬೇಕು ಸುಂದರ. ನಿನ್ನ ನೋಡಿದ್ರೆ ಹಂಗ ಕಾಣಿಸುತ್ತಾ? ನನ್ನ ನೋಡಿದ್ರೆ ಆಗಲ್ಲ ಅನ್ಸಲ್ಲ. ಮದ್ವೆನೇ ಆಗಿಲ್ವಲ್ಲ ಇನ್ನು. ಗೈಸ್ ಇಲ್ಲಿ ನೋಡಿ, ಅವ್ರು ನಿಜ ಅವ್ರು ನೋಡಿದ್ರೆ ಅನ್ಸುತ್ತಾ? 19 20 ಮ್ಯಾಕ್ಸಿಮಮ್ 20. ಎಷ್ಟು ಇವಾಗ ನಿಮ್ಗೆ ಅದು? 27. 27 ಅಂತ ಗೈಸ್. 25 ಅಂತ ಆದ್ರೂ ಹೇಳ್ಬೋದು, ನಿಮ್ಗೆ ಹಂಗ ಅನ್ಸೋದೇ ಇಲ್ಲ ಗೈಸ್. 27 ಅಂತ ನಂಬಕಾಗ್ತದೆ ನೋಡ್ರಿ. ನಾನು ಇನ್ನ ದಪ್ಪ ಇದ್ನಲ್ಲ ಅವಾಗ ಹಂಗಂತಾನೆ ಇರ್ಲಿಲ್ಲ. 15-16 ವರ್ಷ ಹುಡುಗನ್ ತರ ಕಾಣ್ತೀಯ ಅಂತ ಹೇಳ್ತಿದ್ರು. ಯಾವಾಗ ಸ್ವಲ್ಪ ಕಡಿಮೆ ಆಗಿರೋದಕ್ಕೆ ಸ್ವಲ್ಪ ಒಂದು 22 ತರ ಕಾಣ್ತೀನಿ ಅಷ್ಟೇ. ನಿಜ ಕಾಣಿಸಲ್ಲ ಅಷ್ಟು. 22 ಅಂತಾನು ಕಾಣಿಸಲ್ಲ, ನೀವು ಅರೌಂಡ್ 19-20 ಅಷ್ಟೇ. ಹೋಗ್ಲಿ ಬಿಡ. ನಿಜ ಗೈಸ್. ಮದ್ವೆ ಆಗಿದೆ ಅವ್ರಿಗೆ, ಮದ್ವೆ ಆಗಿದೆ ಅಂದ್ರೆ ಜಾಸ್ತಿ ಗೊತ್ತಿಲ್ಲ ಯಾರಿಗೂ ಅಷ್ಟೊಂದು. ಇಲ್ಲ ಗೊತ್ತು, ಆಲ್ಮೋಸ್ಟ್ ನಾನು ಎಷ್ಟು ಸಬ್ಸ್ ಇದಾರೆ ನನ್ನ ಚಾನಲ್ ಅಲ್ಲಿ ಇದು ಒಂದ್ 3-4 ಲಕ್ಷ ಜನ ಸಬ್ಸ್ಕ್ರೈಬ್ ಮಾಡಿದಾರೆ. ಅಷ್ಟು ಜನಕ್ಕೂ ನನಗೆ ಗೊತ್ತು, ಆಗಿರೋದು ಗೊತ್ತು, ಎಲ್ಲರಿಗೂ ಗೊತ್ತು. ಬಟ್ ಏನ್ ಗೊತ್ತಾ, ಜಾಸ್ತಿ ತಿಗ ಹುರ್ಕೊಳ್ಳೋರು ಜಾಸ್ತಿ. ಅದು ಅರ್ಧ ಆಗಲ್ಲ. ಯಾಕೆ ನನ್ನ ಹತ್ರ ಈ ಕಾಂಟ್ರವರ್ಸಿ ಆಗ್ಲಿ ಇನ್ನೊಂದಾಗ್ಲಿ ನಡೆಯಲ್ಲ. ಬಂದ್ರೆ ಡೈರೆಕ್ಟ್ ಬೈಯೋದೆ, ಅವ್ರಲ್ಲಿ ಬಂದ್ರೆ ಬೈಯೋದೆ, ಹಿಂದೆ ಮುಂದೆ ನೋಡಲ್ಲ. ಅದಕ್ಕೆ ಅರ್ಧ ಜನ ನನ್ನ ಹತ್ರ ಬರೋದಿಲ್ಲ. ಇದು ಮೇನ್ ರೀಸನ್ ಗೈಸ್. ಅದೇ ಅವ್ರದ್ದು ಮೇನ್ ಐಡಿ ಇದೆ, 100K ಪ್ಲಸ್ ಇದೆ ಅಲ್ಲ ಗೈ? ಒಂದ್ 100K ಇದೆ. ಅದು ರೀಸೆಂಟ್ ಆಗಿ ರಿಕವರಿ ಆಗಿದ್ದು, ಎಲ್ಲ ಹ್ಯಾಕ್ ಆಗಿ ಹೋಗಿತ್ತು. ಇನ್ನ ಒಂದು 15K ಇನ್ನೊಂದು 5K ನಿಯರ್ ಇರೋದಿಲ್ಲ. ನಾನು ಯಾವ್ದ್ರಲ್ಲಿ ಕಂಟೆಂಟ್ ಮಾಡಿದ್ರು ಆಕ್ಚುಲಿ ಏನ್ ಗೊತ್ತಾ, ಯಾರ ಜೊತೆಗೂ ಕಾಂಟ್ರವರ್ಸಿ ಆಗ್ಲಿ ಇನ್ನೊಂದಾಗ್ಲಿ ಮಾಡ್ಕೊಳಕ್ ಹೋಗಲ್ಲ. ಅವ್ರಾಗ ಅವ್ರು ಬಂದ್ ಏನೋ ಮಾಡ್ಕೊಂಡ್ರೆ ಬೈಸ್ಕೊಂಡ್ ಹೋಗ್ತಾರೆ ಗೈಸ್. ನನಗೂ ಅರ್ಧ ಜನ ಬರೋದಿಲ್ಲ. ನಂಗೂ ಕರೆಕ್ಟ್ ಆಗಿ ಗೊತ್ತಿರಲಿಲ್ಲ. ನನ್ಗೆ ಅವತ್ತು ವೋಲ್ಟರ್ ಬ್ರೋ ಮೀಟ್ ಮಾಡಕ್ ಹೋಗಿದ್ವಲ್ಲ, ಅವತ್ತೇ ನಂಗೂ ಗೊತ್ತಾಗಿದ್ದು. ಇವಾಗ ಡಾಲಿ ಬ್ರೋನೋ ಇವ್ರ ಜೊತೆನೆ ಅಂದ್ರೆ ನಾನು ನೋಡಿರೋದು ಮೀನು ಮ್ಯಾಕ್ಸಿಮಮ್ ವೋಲ್ಟರ್ ಬ್ರೋ ಜೊತೆ. ಅಂದ್ರೆ ಇವಾಗ ರೀಲ್ಸ್ ಎಲ್ಲ ಮಾಡಿದಿರಲ್ಲ, ಅದೇ ಅವಳು ವೋಲ್ಟರ್ ಬ್ರೋನು ಹೇಳಿದ್ರು ಮದ್ವೆ ಆಗೈತೆ ಅಂತ. ನಂಗೆ ಕರೆಕ್ಟಾಗಿ ಗೊತ್ತಾಗ್ಲಿಲ್ಲ ಮದ್ವೆ ಆಗಿದ್ಯಾ, ಅವ್ರಿಗೆ ನೋಡಿದ್ರೆ ಅಷ್ಟು ಕಾಣಿಸ್ತದೆ ಇಲ್ಲ ಅಂತ. ಬಟ್ ಇವಾಗ ನೋಡಿ ಫುಲ್ ನಂಗೆ ಕ್ಲಿಯರ್ ಆಗೋಯ್ತು. 27 ಅಂತ ಏಜ್ ಗೈಸ್. ನನಗೆ ನಂಬಕ್ಕೆ ಆಯ್ತಿಲ್ಲ, ಸಾನಿಗೂ ನಂಬಕ್ ಆಯ್ತಿಲ್ಲ ಅನ್ಕೊಳ್ರಿ. ನಂಬಕ್ ಆಗ್ಬಾರ್ದು. ಏನ್ ಗೊತ್ತಾ, ಯಾರ ಏಜನ್ನು ಪರ್ಫೆಕ್ಟ್ ಆಗಿ ಹೇಳ್ಬಾರ್ದು. ಈಗ ನನ್ ಪರ್ಫೆಕ್ಟ್ ಏಜ್ 27. ನಾನು ಅದೇ ಹೇಳ್ತೀನಿ, ಹೇಳ್ರೆ ನಂಬಲ್ಲ. ಒಂದ್ 19-18 ವರ್ಷ ಹುಡುಗ ಅಂದ್ರೆ ನಂಬ್ತೀನಿ ನೋಡಿ. ಹೌದು, ಅದ್ ನಿಜ. ಇವಾಗ ಇವಾಗ ಒಂದ್ ಡೌಟ್ ಐತೆ. 27 ಅಲ್ವಾ, ಇವಾಗ ಮಗು ಇದೆಯಾ? ಇನ್ನೂ ಇಲ್ಲ. ಯಾಕಂತಂದ್ರೆ ಅದನ್ನು ರೀಸನ್ ಇಲ್ಲ. ನಾವು ಲವ್ ಮಾಡಿ ಮದುವೆ ಮಾಡ್ಕೊಂಡಿದ್ದು, ಗೇಮ್ ಇಂದ ಪರಿಚಯ ಆಗಿದ್ದು, ಗೇಮ್ ಅಲ್ಲೇ ಲವ್ ಮಾಡಿ ಮದುವೆ ಮಾಡ್ಕೊಂಡಿದ್ದು. ಓ, ಇದು ಫಸ್ಟ್ ಆಫ್ ಆಲ್ ನಿಮ್ ಲವ್ ಮಾಡಿರೋದು ಗೇಮ್ ಇಂದ ಅಲ್ಲ? 8 years ಹಿಂದ್ಗಡೆ ಅಂದ್ರೆ ಅವಾಗಿಲ್ಲ, ಈಗ 2 years ಬ್ಯಾಕ್. ಓ, ಕಿಶನ್ ಸರ್ ಅಂದ್ರೆ ಇಲ್ಲೇನೆ. ಹಾ, ಚೆನ್ನಾಗಿದೆ. ಸಾರಿ, ನಾನು ಸ್ವಲ್ಪ ಲೇಟ್ ಆಗಿದೆ. ಹಾ ಸರ್, ನಾವು ಇಲ್ಲ ಮಾಡಿಸ್ತಾ ಇದ್ದೀನಿ. ಅದೇನೋ ಪವರ್ ಸಪ್ಲೈನೇ ಏನೋ ಇದೆ, ಪ್ರಾಬ್ಲಮ್ ಇದೆ ಅಂತ. ಹಾಂ, ಕಿಶನ್ ಸರ್ ಥ್ಯಾಂಕ್ ಯು ಸರ್. ಇಲ್ಲೇ ಇದೆ. ಇನ್ನೊಂದು ಬೇಡ ಅಲ್ಲಿ ಸಾಕಿದೆ. ಡಾಲಿ ಬ್ರೋ, ನಾನು ಅಷ್ಟು ಇದು ಅನ್ಕೊಂಡಿರ್ಲಿಲ್ಲ. ಕಿಶನ್ ಸರ್ ಫೋನ್ ಮಾಡಿದ ತಕ್ಷಣ ರೆಸ್ಪಾನ್ಸ್ ಮಾಡೋರು. ಅವರು ಮತ್ತೆ ಇನ್ನೊಬ್ರು ಇದಿದಾರಲ್ಲ ಕುಳ್ಳಕ್ಕೆ, ಅವರು ಅಷ್ಟೇ. ಅವ್ರಿಗೆ ಫೋನ್ ಫಸ್ಟ್ ಅವ್ರಿಗೆ ಮಾಡಿದ್ದು, ಅವರು ಎತ್ತಿದ ತಕ್ಷಣ ಹಿಂಗಾಗಿದೆ, ಸರಿ ತಗೊಬನ್ನಿ ಅಂತ ಹೇಳಿದ್ರು. ಇವಾಗ ಆಫ್ಲೈನಲ್ಲಿ ಏನು ಆಫ್ಲೈನ್ ಆದಾಗ ಮಾಡ್ಬೋದು, ಆನ್ಲೈನಲ್ಲಿ ನೀವೇನು ಹೇಳಿದ್ರು ಆಗಲ್ಲ ಅಂತ. ಚೆಕ್ ಮಾಡಿ ಮಾಡ್ಬೋದು. ತುಂಬಾ ಟೆನ್ಷನ್ ಆಗ್ಬಿಡ್ತು. ಒಂದೇ ಸಲ PC ಸಡನ್ ಆಗಿ ಆಫ್ ಆಯ್ತು. ಅದು ಕರೆಂಟ್ ಬಂದು ಹೋದಾಗ ಅದು ಡೈರೆಕ್ಟ್ ಆಗಿ ಹೋಗ್ಬಿಡ್ತು ಬ್ರೋ. ಒಂದು ಸಲ ಇಲ್ಲ ಆಗ್ಲಿಲ್ಲ. ಅದು ಒಂದಲ್ಲ ಎರಡಲ್ಲ 5 ಐಡಿನೂ ಹೋಯ್ತು. ಅವ್ರದಲ್ಲ ಈಗ ಹೇಳಿ. ಮೊನ್ನೆ ನಾನು ಈಗ 1 ವೀಕ್ ಕಂಟೆಂಟ್ ಅಪ್ಲೋಡ್ ಮಾಡ್ತಿದ್ದೀನಿ, ನನ್ನ ಐಡಿ 3 ದಿನ ಹೋಗಿದೆ. ನಾನೇ ಮೊನ್ನೆ ರಿಕವರಿ ಮಾಡಿದೀನಿ. ಒಂದಲ್ಲ ಎರಡಲ್ಲ ಗೊತ್ತಿಲ್ಲ, ಯಾರೋ ಬೇಕು ಅಂತ ಮಾಡ್ತಾ ಇರೋದು. ಅಂದ್ರೆ ಅದೇ ನಿಮ್ದು ಐಡಿ ನಾನು ನೋಡ್ತಾ ಇದ್ದೆ, ತುಂಬಾ ವೈರಲ್ ಆಗ್ತಾ ಇತ್ತು. ಡೈಲಿ ನಮ್ಗೆ ನೋಟಿಫಿಕೇಶನ್ ಬರ್ತಾ ಇತ್ತು. ಅದು ಏನಕ್ಕೆ ಅಂತ ಗೊತ್ತಿಲ್ಲಪ್ಪ. ಯಾರನ್ನ ಆಗುತ್ತೆ ಬ್ರೋ, ಏನ್ ತೊಂದಲ್ಲ. ಹಾರ್ಡ್ ವರ್ಕ್ ಇವತ್ತಿಲ್ಲ ಅಂದ್ರೆ ನಾಳೆ ರಿಸಲ್ಟ್. ತುಂಬಾ ಜನ ಹುಡ್ಕೊಂಡೆ ಬ್ರೋ. ಇವಾಗ 2 ಐಡಿಗೂ ಮಿನಿಮಮ್ 1 ತಿಂಗಳಲ್ಲೇನೆ ನಮ್ಮಿಬ್ರಿಗೂ 20-20K ಫಾಲೋವರ್ಸ್ ಜಾಸ್ತಿ ಆಗ್ಬಿಟ್ರು. ನಾನು ಅದೇ ನೋಡ್ತಾ ಇತ್ತು, ಎಲ್ಲ ಮಿಲಿಯನ್ಸ್ ಎಲ್ಲ ವ್ಯೂಸ್ ಹೊಡ್ತಾ ಇತ್ತು. ಏನಕ್ಕೆ ಅಂತ ಗೊತ್ತಿಲ್ಲ, ಈ ತರ ಮಾಡ್ಬಿಟ್ರು. ಕ್ರಿಯೇಟರ್ಸ್ ಅಂತ ಬಂದಾಗ ಅದು ಕಾಮನ್. ಪ್ಲಸ್ ಈಗ ಅಂತಲ್ಲ, 2 ವರ್ಷ ಮುಂಚೆನು ಹಿಂಗೆ ನಡೀತಿತ್ತು, ಇವಾಗ ಮತ್ತೆ ಹಂಗೆ ನಡೀತಿದೆ. ಏನು ಮಾಡಕ್ಕಾಗಲ್ಲ. ಕಿಶನ್ ಸರ್ ಮುಂಚೆನು ಸೇಮ್. ಕಿಶನ್ ಸರ್ ನೀವು ನೋಡಿದಿರ ಹಾಗಾದ್ರೆ? ಬ್ರೋ, ನಿಮ್ ರೆಗ್ಯುಲರ್ ಫಾಲೋ ಮಾಡಿ. ಇದು ಸುಳ್ಳು. ನೀವು ಅಷ್ಟು ಬಿಸಿಲು ನೋಡ್ತೀರಾ?
ಟೈಮ್ ನಮ್ದು ಇದೇ ಇರುತ್ತೆ. ನಾನು ಬಿಸಿಯಲ್ಲಿ ಇದ್ರು ನಾನು ರೆಗ್ಯುಲರ್ ಆಗಿ ನೋಡ್ತಾ ಇರ್ತೀನಿ. ಪ್ಲಸ್ ನನಗೂ ತುಂಬಾ ನಿಮ್ ಕಡೆಯಿಂದ ರೆಫರೆನ್ಸ್ ಬರ್ತಾ ಇತ್ತು ಬ್ರೋ. ನಾನು ಅವ್ರ ಚಾನಲ್ ನೋಡಿದ್ದು, ನಿಮ್ದು ಪೇಜಲ್ಲಿ ನೋಡಿದ್ದು, ನಿಮ್ಮ ಹತ್ರ PC ಅವ್ರು ತಗೊಂಡಿದ್ದಾರೆ, ನಮ್ಗೂ ಅಂತದ್ PC ಕೊಡಿ ಅಂತ. ಅದೇ ನೋಡ್ಕೊಂಡು ತುಂಬಾ ಜನ ಬಂತು. ಒಟ್ನಲ್ಲಿ ಅದೇ ಇವಾಗ ಏನು ಮಾಡೋಕ್ಕಲ್ಲ. ಇವು ಒಂದಲ್ಲ ಎರಡಲ್ಲ, ಇವಾಗ ಗೇಮಿಂಗಿಂದು ಹೋಯ್ತು, ಮತ್ತೆ ಹೊಸದು ಮಾಡೋದು ಅದು ಹೋಯ್ತು, ಮತ್ತೆ ಇನ್ನೊಂದು ಮಾಡಿ 2 ದಿನಕ್ಕೆಲ್ಲ 6K 7K ಹೋಗೋಯ್ತು ಫಾಲೋವರ್ಸು. ಅದನ್ನು ಅದೇ ನಾನು ಹೇಳ್ತೇನೆ, ಬೇಕಂತಾನೆ ಇಂಟೆನ್ಷನ್ ಇದೆ, ಬಟ್ ಏನ್ ತೊಂದರೆ ಇಲ್ಲ. ಸೊ ಇವಾಗ ಅದಕ್ಕೇನೆ ದೇವ್ರು, ಆ ದೇವ್ರಿಗೆ ಇವತ್ತಿಲ್ಲ ಅಂದ್ರೆ ನಾಳೆ ಕೊಡ್ತಾನೆ, ಬಟ್ ತುಂಬಾ ಚೆನ್ನಾಗಿ ಕೊಡ್ತಾನೆ, ಏನ್ ತೊಂದರೆ ಇಲ್ಲ. ಸೊ ಅದಕ್ಕೇನೆ ಇನ್ಸ್ಟಾಗ್ರಾಮ ಬಿಟ್ಬಿಟ್ಟು ಇವಾಗ ಏನಿದ್ರು ಯೂಟ್ಯೂಬಲ್ಲಿ ಸ್ಟ್ರೀಮ್ ಮಾಡೋದಾಯ್ತು. ಇವಾಗ ಏನಂದ್ರೆ ನಿಮ್ಮ ಕಡೆಯಿಂದ PC ಬಿಲ್ಡ್ ಮಾಡಿಸಿ ಬರೀ 5 ತಿಂಗಳಲ್ಲಿ 14K ಸಬ್ಸ್ಕ್ರೈಬರ್ಸ್. 14K ಅಲ್ಲ, ನಿಜ ಅಲ್ವಾ ಸನ? ಒಂದೇ ತಿಂಗಳು ನಾವು ಮಾಡಿರೋದು ಗೈಸ್ ಬರೀ 3 ಇಂದ 4 ತಿಂಗಳು, 4 ತಿಂಗಳು ಆಗಿಲ್ಲ. ಇವಾಗ 16 ಬಂದ್ರೆ 4 ತಿಂಗಳಾಗುತ್ತೆ. ನಾನು SL ಇಂದ ತಗೊಂಡು ಹೋಗಿ ಬರೀ ಸ್ಟಾರ್ಟ್ ಮಾಡಿದೆ. ಇಲ್ಲಿ ತಗೊಂಡೆ 1 ತಗೊಂಡೆ, 16 ಸ್ಟ್ರೀಮಿಂಗ್ ಸ್ಟಾರ್ಟ್ ಮಾಡಿದೆ. ಜನವರಿ 16 ಸ್ಟ್ರೀಮಿಂಗ್ ಸ್ಟಾರ್ಟ್ ಮಾಡಿದೆ. ಅಂದ್ರೆ ನನಗೆ PC ಬದ ಎಲ್ಲ ಗೊತ್ತಿರಲ್ಲ. ಒಂದ್ ಕಡೆಯಿಂದ ನೋಡ್ಕೊಂಡು ಬರೀ ಸ್ಟ್ರೀಮ್ ಮಾಡೋದು ಹೆಂಗೆ ಅಂತ ನೋಡ್ಕೊಂಡು ಕರೆಕ್ಟಾಗಿ 3 ಮಂತ್ಸ್, ಇವಾಗ 4 ಮಂತ್ಸ್, ಇವಾಗ 16 ಬಂದ್ರೆ 4 ಮಂತ್ಸ್ಗೆ 14K ಸಬ್ಸ್ಕ್ರೈಬರ್ಸ್. ಫುಲ್ ಸಪೋರ್ಟ್. 14 ಮಿಲಿಯನ್ ಇದ್ರೂ ಆಗೋದು 0 ಇಂದನೇ ಸ್ಟಾರ್ಟ್. ಏನ್ ಟೆನ್ಷನ್ ಇಲ್ಲ. ಒಂದ್ ಕಡೆಯಿಂದ ನನಗೆ ಸಪೋರ್ಟ್ ಸಿಕ್ಕಿದ್ದು SL ಕಡೆ, ಅಂದ್ರೆ SL ಗೇಮಿಂಗ್ ಇಂದ. ಬಿಕಾಸ್ ಅವ್ರ ಸೆಟಪ್ ಇದ್ರಿಂದಾನೆ ನಾನು ಸ್ಟ್ರೀಮಿಂಗ್ ಸ್ಟಾರ್ಟ್ ಮಾಡಿ ಇವಾಗ 14K ಸಬ್ಸ್ಕ್ರೈಬರ್ಸ್ ಜೊತೆ ನಿಮ್ಮ ಸಪೋರ್ಟು ಇದೆ ಬ್ರೋ. 100%. ಇನ್ನು ನೋಡಿ, ಯಾವ ಫಾಲೋ ಮಾಡಲಿಲ್ಲ, ಸಬ್ಸ್ಕ್ರೈಬ್ ಮಾಡಲಿಲ್ಲ, ಬರೀ ನೋಡ್ತಾ ಇದ್ರೆ ಅವ್ರು ಪ್ಲೀಸ್ ಬ್ರದರ್ಗೆ ಸಪೋರ್ಟ್ ಕೊಡಿ. ಬ್ರದರ್ ಬಂದ್ಬಿಟ್ಟು ತುಂಬಾ ಇವ್ರ ಕಂಟೆಂಟ್ ನಾನು ನೋಡಿದ್ವಿ, ತುಂಬಾ ಹಾರ್ಡ್ ವರ್ಕ್ ಮಾಡ್ತಾ ಇದ್ದಾರೆ. ಸೊ ನಿಮ್ ನಂಬ್ಕೊಂಡಿದೆ ಇದೀವಿ, ನೀವು ಸಪೋರ್ಟ್ ಮಾಡಿ ಅಷ್ಟೇ, ಇನ್ನೇನಿಲ್ಲ. ಸರ್ ನನಗೆ ಒಂದು ಇದು ಕ್ವಶನ್ ಇತ್ತು ಸರ್. ನೆನ್ನೆ ಫೋನ್ ಮಾಡಿದ್ದೆ. ಅವರು ಫಸ್ಟ್ ಅವ್ರು ಇದಾರಲ್ಲ, ನಮ್ಮ ಹರೀಶ್ ಅಣ್ಣ ಅವ್ರಿಗೆ ಅಂದ್ರೆ ಅದೇ ನಿಮ್ ನಂಬರ್ಗೆ ಫೋನ್ ಮಾಡಿದ್ದೆ. ಆದ್ರೆ ನಿಮ್ಗೆ ಕನೆಕ್ಟ್ ಆಗ್ಲಿಲ್ಲ, ಅವ್ರಿಗೆ ಕನೆಕ್ಟ್ ಆಗಿಲ್ಲ. ಅವ್ರು ಎತ್ತಿದ್ರು. ಅವ್ರು ಡೈರೆಕ್ಟ್ ಆಗಿ ಹೇಳಿದ್ದು ಇಷ್ಟೇ, ಸೊ ಆಫ್ಲೈನ್ ಅಲ್ಲಿ ಏನು ಗೊತ್ತಾಗಲ್ಲ, ಇಲ್ಲಿ ಸ್ಟೋರಿಗೆ ತಗೊಬನ್ನಿ, ನಾವು ರೆಡಿ ಮಾಡಿಸ್ಕೊಡ್ತೀವಿ ಅಂತ 1 ನಿಮಿಷ ಅಷ್ಟೇ. ಸರ್ ಆಗಲ್ಲ, ಹಾಸನಿಂದ ಬರ್ಬೇಕು ಅಂತ ಹೇಳಿದಕ್ಕೆ, ಹೌದಾ ನಾನು ಸರ್ವಿಸ್ ಅವ್ರ ನಂಬರ್ ಕೊಡ್ತೀನಿ, ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿ ಏನ್ ಹೇಳ್ತಾರೆ ಕೇಳ್ಕೊಳ್ಳಿ ಅಂತ ಹೇಳಿದ್ರು. ಆಮೇಲೆ ಅವ್ರು ಮಾಡಿ 2 ನಿಮಿಷ ನೀವು ಫೋನ್ ಮಾಡಿದ್ರು. ಓಕೆ, ಅದೇ ಏನಿರುತ್ತೆ ಅಂದ್ರೆ ಬ್ರೋ, ಈಗ ನೀವು ನಮ್ಮ ಮುಂದೆ ಇದ್ದೀರಾ, ಓಕೆನಾ? ನಿಜವಾಗಿ ಹೇಳ್ಬೇಕಂದ್ರೆ ಇನ್ನೊಂದು ಫೋನಲ್ಲಿ ಮಿಸ್ ಕಾಲ್ ಬರ್ತದೆ. ಮಿಸ್ ಕಾಲ್ ಈಗ ನಿಮ್ಗೆ ನಾನು ತೋರಿಸ್ತೀನಿ ನೋಡಿ, ಹೆಸರು ಹೇಳ್ಬಾರ್ದು. ಈಗ ಕಾಲ್ ಬರ್ತಾ ಇದೆ, ಈ ಫೋನಲ್ಲಿ ಬಿಟ್ರೆ ಇನ್ನೊಂದು ಫೋನಲ್ಲಿ ಕಾಲ್ ಬರುತ್ತೆ. ಸೊ ನಾನು ನಿಮ್ ಹತ್ರ ಮಾತಾಡಿದ್ರೆ ಅವ್ರಿಗೆ 1-2 ನಿಮಿಷ 5 ನಿಮಿಷ ಆಮೇಲೆ ಮಾಡ್ತೀನಿ. ಅಷ್ಟರಲ್ಲಿ ನಮ್ಮ ಹುಡುಗರು ಬಿಟ್ ಮಾಡ್ತಾನೆ, ಟೀಮ್ ಎಲ್ಲ ಕಂಟಿನ್ಯೂ ಆಗಿ ವರ್ಕ್ ಮಾಡ್ತಾ ಇತ್ತು. ಒಟ್ಟಿನಲ್ಲಿ ನನಗೆ ರೆಸ್ಪಾನ್ಸ್ ಮಾಡ್ತಾರೆ ಅಂತ 100%. ಇನ್ನೊಂದೇನಿದೆ ಅಂದ್ರೆ, ಕೆಲವು ಟೈಮ್ ನಾವು ಕಾಲ್ ಮಿಸ್ ಮಾಡೋದನ್ನು ರಾತ್ರಿ 10 ಗಂಟೆ ಮನೆಗೆ ಹೋಗೋದಕ್ಕಿಂತ ಮುಂಚೆ ನಿಮ್ ಕಾಲ್ ಮಾಡೇ ಮನೆಗೆ ಹೋಗ್ತೀನಿ, ಏನ್ ಟೆನ್ಷನ್ ಇಲ್ಲ. ಒಟ್ಟಿನಲ್ಲಿ ಕಸ್ಟಮರ್ ನಾನು ಕನೆಕ್ಟ್ ಸೇವ್ ಮಾಡ್ಕೊಂಡಿದ್ದಾರೆ ಅನ್ಸುತ್ತೆ, ನನ್ಗೆ ಗೊತ್ತಿಲ್ಲ. ಅವರು ಫೋನ್ ಮಾಡಿದ ಸರ್ ಹಿಂಗೆ PC ಪರ್ಚೇಸ್ ಮಾಡಿದ್ವಲ್ಲ ಅಂತ ಹೇಳಿದ ತಕ್ಷಣ, ಹೌದಾ ಗೊತ್ತಾಯ್ತು ಹೇಳಿ ಅಂತ ಸ್ಟಾರ್ಟ್ ಮಾಡಿದ್ರು. ಸೊ ನನಗೆ ಸರ್ವಿಸ್ ಅಂತ ಫುಲ್ ತುಂಬಾ ಥ್ಯಾಂಕ್ಸ್. ನಿಮ್ PC ದಲ್ಲಿ ಪವರ್ ಸಪ್ಲೈ ಏನೋ ಹೈ ಪವರ್ ಫ್ಲಕ್ಚುಯೇಷನ್ ಕಾರಣ ಪ್ರಾಬ್ಲಮ್ ಇದೆ ಅಂತ ಇರುತ್ತೆ. ನಾನು ಹೇಳಿದೀನಿ, ಚೇಂಜ್ ಮಾಡ್ಕೊಂಡು. ನನಗೆ ಇವಾಗ ಅದೊಂದು ಡೌಟ್ ಇದೆ, ಇವಾಗ ಲಿಕ್ವಿಡ್ ಕೂಲರ್ ಹಾಕಿಬಿಡ್ತೀರಾ? ಓಕೆ, ನೋಡೋಣ. ಫಸ್ಟ್ ಇದನ್ನ ನಾನು ಸಾಲ್ವ್ ಮಾಡ್ತೀನಿ ಪ್ರಾಬ್ಲಮ್, ಆಮೇಲೆ ಅಪ್ಗ್ರೇಡ್. ಸರಿ, ಯಾಕಂದ್ರೆ ಪ್ರಾಬ್ಲಮ್ ಸಾಲ್ವ್ ಆಮೇಲೆ ನಿಮ್ ಹತ್ರ ದುಡ್ಡು ತಗೊಳ್ಬಹುದು ಅಪ್ಗ್ರೇಡ್ಗೂ. ಅದು ಸಾಲ್ವ್ ಆಗಿಲ್ಲ, ಅದಕ್ಕಿಂತ ಮುಂಚೆನೆ ಅದು ಅಪ್ಗ್ರೇಡ್ ಮಾಡಿ ಹಂಗಿಲ್ಲ. ನೀವು ಬನ್ನಿ ನೋಡಿ, ಬನ್ನಿ ಡಾಲಿ ಬ್ರೋ, ಬರ್ತೀನಿ 2 ನಿಮಿಷ. ಬನ್ನಿ. ಸೊ ಗೈಸ್, ಇವಾಗ ನೆಕ್ಸ್ಟ್ ಕಂಟಿನ್ಯೂ ಮಾಡ್ತೀನಿ, ಮಾಡ್ಕೊಳ್ಳಿ. A few moments later. ಗೈಸ್ ನೋಡಿ, ಇವಾಗ ಆಗ್ತಾ ಇದ್ದಾರೆ. ಪವರ್ ಸಪ್ಲೈ ಏನೋ ಪ್ರಾಬ್ಲಮ್ ಆಗಿತ್ತಂತೆ. ಈ ತರ ಇದೆ ನಮ್ಮ ಕೇಸ್, ನೀವು ನೋಡಿದಿರಾ? ನನಗೆ ಆ ಕೇಸ್ ನೋಡಿ ಈ ತರ ಇರ್ಬೇಕಿತ್ತು ನಮ್ಮ ಕೇಸ್ ಅಂತ ಆಸೆ ಆಗ್ತಾ ಇದೆ. ಅದು ಕರ್ವ್ ಇದೆ ಸ್ವಲ್ಪ, ಅದು ಓಪನ್ ಇಲ್ಲ. ನನಗೆ ಸಖತ್ ಇಷ್ಟ ಆಯ್ತು ಅದು ಕೇಸು. ಅದನ್ನ ತಗೊಳ್ಳೋಣ ಅಂದ್ರೆ ಮೋಹಿತ ಮಕ್ಕಳು ಬಿಡ್ತಾನೆ ನನಗೆ ಮೇಲೆ, ಅಲ್ವಾ ಮನೆ? ಅದೇ ಪವರ್ ಸಪ್ಲೈ ಹೋಗಿದ್ಯಾ ಅಂತ ಅಲ್ಲ, ಅದನ್ನ ಕೇಸ್ ತಗೊಳ್ಳೋಣ ಅಂದ್ರೆ ಹೊಡೆದ್ ಬಿಡ್ತೀಯಾ? ಎಂತ ಇದನ್ನ ಮಾರೋಣ, ಅದೊಂದು ತಗೊಳ್ಳೋಣ ಗೈಸ್. ಇದು ಹೊಸ ಅದು ಗೈಸ್, ಇವತ್ತು ನೆನ್ನೆ ತಾನೇ ಕವರ್ ತೆಗ್ದಿದೀವಿ. ಮನೆ ಚೇರ್ಗಳು ನೋಡ್ಕೊಂಡ್ ಬರೋಣ ಬಾ, ಅವ್ರು ಮಾಡ್ತಿರ್ತಾರೆ. ಇಟ್ಕೊ ನೀನು, ನನಗೆ ಕೈಗೆ ನೋಡ್ಕೊಂಡು. ನಾನು ಚೇರು ತಗೊಳ್ಳೋಣ, ಇವ್ರ ಅಮ್ಮ ಹೆಂಗಿದ್ರು ದುಡ್ಡು ಕೊಡ್ತೀನಿ ಅಂತ ಹೇಳಿದ್ರು. ಈ ತರ ಚೆನ್ನಾಗಿರೋ ನನಗೆ ಸೊಂಟ ನೋವು ಅನ್ನಲ್ಲ ಗೈಸ್, ನಂಗೆ ಆಗ್ತಾ ಇಲ್ಲ ಕುತ್ಕೊಳ್ಳೋಕೆ. ನಾನು ನೋಡ್ತಿದ್ರೆ ಆಲ್ಮೋಸ್ಟ್ ಇವಾಗ ಲೈವಲ್ಲಿ ನೋಡ್ತಿರೋರು ಗೊತ್ತಾಗುತ್ತೆ. ಫಸ್ಟ್ ಕೂರ್ತಿದ್ದಷ್ಟು ಕೂರ್ತಿಲ್ಲ ನಾನು, 1 ಅವರ್ ಮ್ಯಾಕ್ಸಿಮಮ್ ಕೊಡ್ತಿದ್ದೀನಿ ಅಷ್ಟೇ. ಅದಕ್ಕೋಸ್ಕರ ತಗೊಂಡ್ ಬನ್ನಿ, ಬೇಕಾದ್ರೆ ನನಗೆ ನಿಧಾನಕ್ಕೆ ಅಮೌಂಟ್ ಕೊಡಿ,
ನಿಮ್ಗೆ ಆದಾಗ ಅಂತ ಅಂದ್ರು. ನಾವ್ ಯೋಚನೆ ಮಾಡ್ತಿದೀವಿ ತಗೊಂಡೋಗ್ಬೇಕಾ ಬೇಡವಾ, ಸುಮ್ನೆ ಸಾಲ ಮಾಡ್ಕೊಳ್ಬೇಕಲ್ಲ ಅಂತ ಯೋಚನೆ ಮಾಡ್ತಾ ಇದೀವಿ. ಅವ್ರ ಅಮ್ಮ 20,000 ಕೊಟ್ರು ಗೈಸ್. ತಗೊಳ್ಳಿ ಮತ್ತೆ ಪ್ರಾಬ್ಲಮ್ ಆಗೋದು ಬೇಡ ಅಂದರೆ ಇವಾಗ ಕುತ್ಕೊಳ್ಳೋಕೆ ಆಗಲ್ವಲ್ಲ ಅವಳಿಗೆ ಕಂಟಿನ್ಯೂಸ್ ಆಗಿ. ಈ ಥರ ಚೇರ್ಗಳು ಯಾವ್ದಾದ್ರು ಒಂದು ಚೆನ್ನಾಗಿರೋದು ಬಜೆಟಲ್ಲಿ ಯಾವ್ದಾದ್ರು ಇದ್ದರೆ ತೊಗೊಂಡೋಗೋಣ ಅಂತ ನಾನು ನೋಡ್ತಾ ಇದ್ದೀನಿ. ನನಗೆ ಹೆವಿ ಸಾಲ ಆಗ್ತೈತೆ, ಅದಕ್ಕೋಸ್ಕರ ಸಾಲ ಮಾಡ್ಕೊಂಡು ತಗೋಬೇಕಲ್ಲ ಅಂತ ನಂಗೆ ಭಯ. ನಮ್ಮ ಅಮ್ಮ ಏನಂದ್ರೆ ಲೋನ್ ಕಟ್ಕೋಬೇಕಪ್ಪ, ನೀನ್ ಲೋನ್ ಕಡೆ ಕಟ್ಕೊಂಡು ಹೋಗು, ನಿಂಗೆ ಎಷ್ಟಾಗುತ್ತೆ ಅಷ್ಟು ನಿಧಾನಕ್ಕೆ 1,000-2,000 ಹಿಂಗೆ ಕಟ್ಕೊಂಡು ಹೋಗಿ ಕ್ಲಿಯರ್ ಮಾಡ್ಕೊ, ಒಟ್ಟಿನಲ್ಲಿ ತಗೊಂಡ್ ಬರೋದಾರೆ ತಗೊಂಡ್ ಬನ್ನಿ ಅಂತ ದುಡ್ಡು ಕೊಟ್ಟು ಕಳ್ಸಿದ್ದಾರೆ. ತಗೊಂಡ್ ಹೋಗೋದ ಬಿಡೋದು ಯೋಚನೆ ಮಾಡ್ತಿದೀವಿ ಇನ್ನೂ. ನೋಡೋದ ಯಾವ ತರ ಚೇರ್ ತಗೋಬೇಕು ಅನ್ಕೊಂಡಿದ್ಯಾ ನೀನು? ಇವೆಲ್ಲ ಇರೋವೆಲ್ಲ 12,000 ಅಲ್ಲ, ನಿನ್ಗೆ ಯಾವ ತರ ಚೇರ್ ಇಷ್ಟ ಇಲ್ಲಿ ಇರೋದ್ರಲ್ಲಿ? ನೀನು ಕುತ್ಕೊಳತ್ತಾನೆ. ನೀನು ಕುತ್ಕೊಳ್ಳೋದ? ಮತ್ತೆ ನೋಡಿ ಯಾವ್ದು ಚೆನ್ನಾಗಿತ್ತು ಚೇರ್ ತಗೋಬೇಕು. ನೀನೊಂದಿನ ಕುತ್ಕೊಂಡ್ರೆ ನಾನೊಂದಿನ ಗೈಸ್ ಇದೆ ನೋಡಿ, ಇವೆಲ್ಲ ಇದೇ ಲಿಕ್ವಿಡ್ ಕೂಲರ್ ಇಂಥವು ಇವೆಲ್ಲ ಇದೆಯಲ್ಲ ಅದೇ ಲಿಕ್ವಿಡ್ ಕೂಲರ್ ಚೆನ್ನಾಗಿದೆ. ಅದು ಹಿಂದೆ ಬ್ಯಾಕ್ ಹೋಗಲ್ಲ ಅನ್ಸುತ್ತೆ. ಅಂದ್ರೆ ಹೋಯ್ತೇನ ಮನೆ AC ಬಿಚ್ಕೋಗ್ಬಿಡೋಣ, ಇವ್ರು AC ಹಾಕೊಳ್ಳಿ. ಇದು ನೋಡ್ರಿ ಗೈಸ್ ಇಲ್ಲಿ ನೋಡ್ತಾ ಇದ್ರೆ ಇವೆಲ್ಲ ನಮಗೂ ಇರ್ಬೇಕಿತ್ತಲ್ಲ. ಇದೆಲ್ಲ ಒಂದೊಂದು ಕತ್ಕೊಂಡೋದ್ರೆ ನಾವು ಶ್ರೀಮಂತ ಆಗ್ತೀವಿ. ಅವು ಅಂಗಡಿಲಿ ಒಂದು 50 ಲಕ್ಷದ ಐಟಮ್ ಇಲ್ವಾ? 50 ಲಕ್ಷ ನಾ ಬೈಲಿ ತೋರಿಸ್ತೀನಿ, ಬೈಲಿ ನಿಂಗೆ ಒಂದು ತೋರಿಸ್ತೀನಿ ಬೈಲಿ. 50 ಲಕ್ಷ ಅಲ್ಲ ಗೈಸ್, 50 ಲಕ್ಷದ ಐಟಮ್ ಕೇಳ್ತಾ ಹೇಳು ನಿಮಿಷ ತಡಿಯ. ಇವೆಲ್ಲ ಇದೇ ಲಿಕ್ವಿಡ್ ಕಲರ್, ಇವೆಲ್ಲ ಹೈಸ್ಕೂಲ್ 360. ಚೆನ್ನಾಯ್ತಲ್ಲ ಇವೆಲ್ಲ ಇಂಥವೆಲ್ಲ 10 ಲಕ್ಷ 20 ಲಕ್ಷ ಇರ್ತಾವಲ್ಲ PC ಗಳು, ಅಂಥವಕ್ಕೆ ಹಾಕೋದು ಇವೆಲ್ಲ. ನಮ್ಮ ಪಿಸಿಗೆ ಹಾಕೋಣ, ನಮ್ಮ ಪಿಸಿಗೆ ಎಂತಕ್ಕ ಅವು ಯೂಸ್ ಇಲ್ಲ ಕಣೆ ಅಷ್ಟು ಇಷ್ಟೊಂದು. ಅದು ಏನು ಇದೇ ಒಂದು 35-15 ಸಾವಿರ ಆಯ್ತು ನೋಡೋದು. ಪರವಾಗಿಲ್ಲ, ಹಾಕ್ಸೋಣ ಇದನ್ನೇ. ಬಾಯಲ್ಲಿ ತೋರಿಸ್ತೀನಿ ವಯಸ್ಸು ನೋಡಿ ಯಾವ ಥರ ಐಟಮ್ಸ್ ಬೇಕು ನೋಡಿ. ಇದು ಚೆನ್ನಾಗಿ ಬೇಡ, ನಮ್ಮ ಮನೇಲಿರೋ ಹೆಡ್ಫೋನ್ ಸಾಕು ಇಡು. ನಾನು ಕೊಟ್ಟಿದ್ದ ಚಾಲೆಂಜ್ ಕಂಪ್ಲೀಟ್ ಮಾಡ್ತೀಯಾ ಇಲ್ವಾ? ಇಲ್ಲ, ಅಲ್ಲಿರೋ ಕಾಸ್ಟ್ಲಿಯೆಸ್ಟ್ ಕೀಬೋರ್ಡ್ ನೇಮ್ ಯಾವುದು ಅಂತ ಕರೆಕ್ಟಾಗಿ ಗೆಸ್ ಮಾಡಿದ್ರೆ ಆ ಕಾಸ್ಟ್ಲಿಯೆಸ್ಟ್ ಕೀಬೋರ್ಡ್ ನಾನು ನಿನಗೆ ಗಿಫ್ಟ್ ಮಾಡ್ತೀನಿ. ಸರಿ ಬಾರಪ್ಪ, ವಿಡಿಯೋ ಮಾಡ್ಕೊಳಪ್ಪ. ಪಕ್ಕ ಇವಾಗಲೇ ಗಿಫ್ಟ್ ಮಾಡ್ತೀಯ? ಇವಾಗಲೇ ಕೊಡಿಸ್ತೀನಿ. ಆಮೇಲೆ ನನಗೇನೋ ಸುಳ್ಳು ಹೇಳಂಗಿಲ್ಲ. ಇಲ್ಲ, ಅಲ್ಲಿ ಪ್ರೈಸ್ ಏನು ನೋಡಂಗಿಲ್ಲ. ನೋಡ್ತಾ ಇದ್ದೀನಿ. ಪ್ರೈಸ್ ನೋಡ್ತಾ ಇದೆಯಾ? ಪ್ರೈಸ್ ನೋಡ್ತಾ ಇಲ್ಲ, ಇದೆಲ್ಲ ಸೀಲ್ ಆಗೈತೆ. ಅದೆಲ್ಲ ಓಪನ್ ಮಾಡೋರು ಹೊಡಿತಾರೆ ನಿಂಗೆ. ಏನು ಬೀಳಿಸ್ದೆ ಗೈಸ್, ಮೋಯ್ತಾ ಹೊಡಿತಾರೆ ತಡೆಯವ್ರು ನಿನ್ಗೆ. ನೋಡಿ ಕಪ್ಪಿ ಕೆಲಸಗಳು ಜಾಸ್ತಿ ಮೋಯ್ತಂದು. ಅಯ್ಯ ಉಲ್ಟಾ ಆಗ್ತಾ ಇದೆಯಾ? ಅಲ್ಲ ಹಾಕೋರು. ಹಾಕೋದೇ ಥರ ಕರೆಕ್ಟಾಗಿ ಇಡೋ ಮರ್ಯ. ಹೇಳು ಬೇಗ, ಗೆಸ್ ಮಾಡಬೇಕು. ಐ ವಿಲ್ ಗಿವ್ ಯು 20 seconds. 1 2 3 4 5 6 7 8 9 10. ಅದೇನಾ? ಅವ್ರು ಬಂದಾಗ ಕೇಳು, ಬ್ರೋ ಇಲ್ಲಿರೋದ್ರಲ್ಲಿ ಕಾಸ್ಟ್ಲಿಯಸ್ಟ್ ಕೀಬೋರ್ಡ್ ಯಾವುದು ಅಂತ ನೋಡೋಣ. ಅದೊಂದೇ ಫೈನಲ್ ಮಾಡಬೇಕು. ಹಂಗೆಲ್ಲ ಟೈಪ್ ಮಾಡಿದ ತಕ್ಷಣ ಕಾಸ್ಟ್ಲಿಯಸ್ಟ್ ಗೊತ್ತಾಗಿದೆ ಹಿಂಗಿದ್ರೆ ನಾನು ತಾತಿ. ನಂಗೆ ಗೊತ್ತಿಲ್ಲ, ಒಂದು ಗೆಸ್ ನಿನ್ ಲಕ್ ಇರ್ಬೋದು, ಹೇಳಕ್ಕಾಗಲ್ಲ. ಲಕ್ ಇದ್ರೂ ಇರ್ಬೋದು, ಇಲ್ಲ ಅಂದ್ರೂ ಇಲ್ಲ. ಇವೆಲ್ಲ ಅಷ್ಟೊಂದು ಸೌಂಡ್ ಬರ್ತಾ ಇಲ್ಲ, ಅಂದ್ರೆ ಇದು ಟಿಕ್ಲಿಂಗ್ ಸೌಂಡ್ ಜಾಸ್ತಿ ಬರ್ತದ್ರ ಅದ್ರಲ್ಲಿ ಜಾಸ್ತಿ ಅಂತ ನಾನು ಅನ್ಕೊಂಡಿದ್ದೀನಿ. ಇವಾಗ ಬರ್ತಾರಲ್ಲ ಅವಾಗ ಕೇಳು ಗೈಸ್. ಅವನಿಗೆ ಅದು ಕೀಬೋರ್ಡ್ ಸಿಗ್ಬೇಕಾ ಬೇಡವಾ ಅನ್ನೋದು ಅವನ್ನ ಇದ್ರ ಲಕ್ ಮೇಲೆ ಬರ್ದಿದೆ ಇವತ್ತು. ನಾನೇನ್ ಕೊಡ್ಸಲ್ಲ ಗೈಸ್, ಸುಮ್ಮನೆ ಹೇಳ್ತಾ ಇದೀನಿ. ಸುಮ್ಮನೆ ಹೇಳಿದೆ. ಇಲ್ಲ ಅವ್ರು ಬಂದ್ರು ಕೇಳು ಹೋಗ್ದೆ ಅವ್ರನ್ನ. ಸರ್ ಇದರಲ್ಲಿ ಕಾಸ್ಟ್ಲಿಯಸ್ಟ್ ಕೀಬೋರ್ಡ್ ಯಾವುದು ಇಷ್ಟರಲ್ಲಿ? ಈ ರಾಕೆಟ್ ಇದಾ? ಇದೆಷ್ಟಿದೆ? 12,400. 12,000 ಇದಕ್ಕೆ. ಸ್ವೀಟ್ ಏನು ಗೈಸ್ ಇದು? ಮೋಯ್ತಾ ನೀನ್ ಸೋತಿದ್ಯಾ? ನೋ ಕೀಬೋರ್ಡ್ ಫಾರ್ ಯು ಗೈಸ್. ನಾನು ಗೆದ್ಬಿಟ್ಟೆ 500 ರೂಪಾಯಿ ಪಾನಿಪುರಿ ಕೊಡ್ಸ್ಬೇಕೀಗ. 12,500 ಅಂತೆ ಗೈಸ್ ಇದು. ಅದಕ್ಕೂ ಸೌಂಡ ಸಕ್ಕದಾಗೈತೆ ಮಾರಾಯ.
ಗೈಸ್ ಅದ್ರ ಸೌಂಡ್ ಏನ್ ಗೈಸ್ ಸಗದಾಗೈತೆ ಸೌಂಡ್ಗಳು ಕೇಳ್ರಿ ಹಂಗೆ ಗೈಸ್ ಹತ್ತತ್ರ ಇದೆ 2.5-3 kg ಇದೆ ಗೈಸ್. ಬಟ್ ನನಗೆ ಸೌಂಡ್ ಯಾವ್ದು ಇಷ್ಟ ಆಯ್ತು ಗೊತ್ತಾ, ಇದಿಷ್ಟ ಆಯ್ತು. ಗೈಸ್ ಇದು ನೋಡಿ, ಇದೆಲ್ಲ ಫುಲ್ ಮೆಟಲ್ಲು, ಅದಕ್ಕೆ ಅಷ್ಟೊಂದು ಕಾಸ್ಟ್ಲಿ. ವೆಯ್ಟ್ ನೋಡು, ಹತ್ತತ್ರ 2.5-3 kg ಇದೆ. ಎಷ್ಟೈತೆ? ಒಂದು ಮಗುನ ಎತ್ತಿಡ್ಬೋದು, ಚಿಕ್ಕ ಹುಟ್ಟಿರುತ್ತಲ್ಲ ಆ ಮಗನ. ಗೈಸ್ 2.5 kg ಐತೆ, ಹತ್ತತ್ರ 2.5-3 kg ಐತೆ ಗೈಸ್. ಅದು ಬಿಳಿಸೋದಿದ್ ನಾನು ಹೆಂಗಿರ್ತೀವಾಗ ನಾನು ವೆಯ್ಟ್ ಚೆಕ್ ಮಾಡ್ಬೇಕಿತ್ತು ಸಾನಾ. ಗೈಸ್ ಇದು 7,500 ಅಂದ, ನಾನು 7,500 ಇದು ಮಾಡಿದೆ. ನಾನೇನು ಮಾಡಿದೆ ಗೊತ್ತಾ, ಇದು ನೋಡಿ ಸೌಂಡು, ಇದು ನೋಡಿ. ಮೂರ್ತಿ ಚಿಕ್ಕದಾದರೂ ಕೀರ್ತಿ ದೊಡ್ಡದು ಅಂತ ಹೇಳೋದು. ಮೂರ್ತಿ ಚಿಕ್ಕದಾದರೂ ಕೀರ್ತಿ ದೊಡ್ಡದು ಅಂತ ಅದಕ್ಕೆ ಗೈಸ್ ಸಿಂಪಲ್ ಆಗೈತೆ, 12,500 ಅಂತೆ. ಯಪ್ಪ ಮಿಸ್ ಆಗೋಯ್ತು ಗೈಸ್. 12,000 ಕೀಬೋರ್ಡ್ ಸಿಕ್ಕಿತ್ತ ನನಗೆ. ಮಿಸ್ ಜಸ್ಟ್ ಮಿಸ್. ನೋಡಿ ಮಾನಿಟರ್ನು ಕಂಡಿಡಿ, ಮಾನಿಟರ್ನು ಅವೆಲ್ಲ ಒಂದಕ್ಕೊಂದು ಹೆಚ್ಚಿರುತ್ತೆ ಸಾನ. ಗೈಸ್ ಇಲ್ಲಿ ವರ್ಟಿಕಲ್ ಇದು ಬರುತ್ತೆ, ಇದು ತಗೋಬೇಕು ಗೈಸ್, ನಂಗೆ ಅದೊಂದು ಆಸೆ ಐತೆ. ಹಾಂ ಕಟ್ಟಿಂಗ್ ಮಾಡಕ್ಕೆ ಬಿಡು, ನಾರ್ಮಲ್ ಲಾಂಗೇ ಇರಲಿ, ಎರಡು ಬದಲು ಮಾಡೋದು. ಸೊ ಗಾಯ್ಸ್, ಈ ವಿಡಿಯೋ ಇಲ್ಲಿಗೆ ಮುಗೀತು ಅಂತ ಅನ್ಕೋಬೇಡಿ. ನಾವು ಎಷ್ಟು 1,000 ಚೇರ್ ತೊಗೊಂಡ್ವಿ ಆ್ಯಂಡ್ ಪಿ ಸಿಗೆ ಏನು ಅಮೌಂಟ್ ಆಯಿತು, ಕೂಲರ್ ಎಷ್ಟರದ್ದು ಹಾಕ್ಸಿದ್ವಿ, ಮತ್ತು ಡಾಲಿ ಬ್ರೋ ಹತ್ರ ಇನ್ನೇನೇನು ಮಾತಾಡಿದ್ವಿ ಅಂತ ವಿಡಿಯೋ ನೆಕ್ಸ್ಟ್ ಪಾರ್ಟಲ್ಲಿ ಕಂಟಿನ್ಯೂ ಮಾಡ್ತೀನಿ. ಬಿಕಾಸ್ ಈ ವಿಡಿಯೋ ನಾನು ಅಂದ್ಕೊಂಡಿರಲಿಲ್ಲ 48 ಮಿನಿಟ್ಸ್ ಇತ್ತು, ಅಷ್ಟೊಂದು ನಿಮಿಷ ಹಾಕಿದ್ರೆ ಯಾರು ನೋಡೋದ. ಸೊ ನೆಕ್ಸ್ಟ್ ಪಾರ್ಟಲ್ಲಿ ಕಂಟಿನ್ಯೂ ಮಾಡ್ತೀನಿ. ಹೀಗೆ ನಮ್ಮ ವಿಡಿಯೋನ ನೋಡ್ತಾ ಇರಿ, ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಬಾಯ್ ಗಾಯ್ಸ್.